ಪ್ರೇಮ್ನಾಥ್ ಅವರೇ, ಕಳೆದ ಸಂಚಿಕೆಯಲ್ಲಿ ನೀವು ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಕರ್ನಾಟಕದಿಂದ ಅಲ್ಲಿಗೆ ಹೋಗಿ ಆ ಹುಟ್ಟುಹಬ್ಬವನ್ನು ಆಚರಿಸಿದ್ದು, ಅಲ್ಲಿ ಭಾಳ ಪ್ರೀತಿಯಿಂದ ನೀವು ಕಷ್ಟಪಟ್ಟು ಅವರ ಟೈಲರ್ನ ಹುಡುಕಿ ಅವ್ರ ಸೈಜಿನ ಒಂದು ಶರ್ಟನ್ನು ಹೊಲಿಸ್ಕೊಂಡೋಗಿ ಅವರು ಕೊಟ್ಟಿದ್ದು, ಆ ಶರ್ಟನ್ನು ಅವರು ಬರ್ತ್ಡೇಗೆ ಅಂತ ಹಾಕ್ಕೊಂಡಿದ್ದನ್ನು ಶರ್ಟನ್ನು ಬಿಚ್ಚಿ ಇದನ್ನು ಹಾಕ್ಕೊಂಡು ನಿಮ್ಮ ಜೊತೆ ನಿಂತು ಫೋಟೋ ತೆಗೆಸ್ಕೊಂಡು ಸಂಭ್ರಮಿಸಿದ್ದು, ಇವೆಲ್ಲ ಕೇಳ್ತಾ ಇದ್ದರೆ ನಿಜವಾಗ್ಲೂ ರೋಮಾಂಚನ ಆಗುತ್ತೆ. ಯಾಕೆಂದರೆ ಆ ರೀತಿ ಒಂದು ಅವಕಾಶ ಸಿಗೋದು ಭಾಳ ಕಷ್ಟ. ನಿಮ್ಮಲ್ಲಿ ಇದ್ದಂಥ ಒಂದು ಆ ಪ್ಯೂರ್ ಹಾರ್ಟ್ ಇದೆಯಲ್ಲ, ಯಾವುದೇ ಒಂದು ಅತಿಶಯವಿಲ್ಲದೆ ರಾಜ್ಕುಮಾರ್ ಅವರನ್ನು ನೀವು ಇಷ್ಟಪಟ್ರಿ, ಪ್ರೀತಿಸಿದ್ರಿ, ಹತ್ರ ಹೋಗೋದಕ್ಕೆ ಪ್ರಯತ್ನ ಪಟ್ರಿ. ಈ ದೇವ್ರ ಹತ್ರಕ್ಕೆ ಹೋಗ್ಬೇಕಾದ್ರೆ ತಪಸ್ಸು ಮಾಡಬೇಕು ಅಂತಾರೆ. ಕೆಲವರು ಸಾವಿರಾರು ವರ್ಷ ತಪಸ್ಸು ಮಾಡಿದ್ರು ದೇವರು ಒಲಿತಾ ಇರಲಿಲ್ವಂತೆ, ಕೆಲವರಿಗೆ ಸ್ವಲ್ಪ ಕಾಲದಲ್ಲೇ ಒಲಿತಾ ಇದ್ನಂತೆ. ಹಾಗೆ ರಾಜ್ಕುಮಾರ್ ಅವರು ನಿಮಗೆ ಬಹಳ ಬೇಗ ಒಲಿದ್ಬಿಟ್ರು. ಇನ್ನೊಂದು ಶರ್ಟಿನ ಕತೆ ಹೇಳಿ ಸರ್, ಯಾಕೆಂದರೆ ನಿಮ್ಮ ಶರ್ಟನ್ನು ಹಾಕ್ಕೊಂಡು ಅವರು ಒಂದು ಸಿನಿಮಾದಲ್ಲಿ ಮಾಡ್ತಾರೆ. ಹೌದು, ಆ ಪ್ರಕರಣನ ಸ್ವಲ್ಪ ವಿವರವಾಗಿ ಹೇಳಿ ಸರ್. ಹೌದು ನೋಡಿ, ಆ ಶರ್ಟ್ ಇವನ್ ಫಸ್ಟ್ ಶರ್ಟ್ ಕೂಡ ಅವರು ಹಾಕೊಂಡ್ರು ಅನ್ನೋದಕ್ಕಿಂತ ಅವ್ರೇನು ಅವಾಗಲೇ ಹಾಕೋಬೇಕು ಅಂತ ಇರಲಿಲ್ಲ. ಶರ್ಟ್ ಆಮೇಲೆ ಹಾಕೋತೀನಿ ಅಂತ ಹೇಳ್ಬೋದಿತ್ತು. ಆಮೇಲೆ ಅವ್ರು ಹಾಕೊಂಡಿದ್ದು ಯಾರು, ಹೆಂಡತಿಯವರು ಪಾರ್ವತಮ್ಮವ್ರು ಕೊಟ್ಟಿದ್ದ ಮಡದಿ ಕೊಟ್ಟಂತ ಒಂದು ಶರ್ಟ್. ಆಮೇಲೆ ಪಾರ್ವತಮ್ಮವರು ಜನ ಏನು ಅನ್ಕೋತಾರೆ, ಪಾರ್ವತಮ್ಮವ್ರ ಘಾಟಿ ಹೇಗೆ ಅಂತ. ಅವ್ರ ಘಾಟಿ ಇರೋದ್ರಿಂದ ರಾಜ್ಕುಮಾರ್ ಉಳಿಸ್ಕೊಳಕಾಯ್ತು. ಇನ್ನೊಂದು ಅಂದ್ರೆ ನಾವು ಹೇಳೋದು, ಅವ್ರೇನಾದ್ರು ಎಲ್ಲರ ತರ ಇವ್ರು ರಾಜ್ಕುಮಾರ್ ಥರನೇ ಆಗಿದ್ರೆ ರಾಜ್ಕುಮಾರ್ ಅವ್ರನ್ನ ಎಷ್ಟು ಜನ ಮಿಸ್ಯೂಸ್ ಮಾಡ್ಕೊಳ್ಳೋರು. ಬಟ್ ನಿಜವಾಗ್ಲೂ ಪಾರ್ವತಮ್ಮವರು ನಿಜವಾಗ್ಲೂ ಶಕ್ತಿ ದೇವತೆ ಅಂದರೆ ಒಂಥರ ಆ ಥರ. ಮತ್ತೆ ಮನಸ್ಸು ಕೂಡ ಅವ್ರದ್ದು ಕೆಟ್ಟದಿರಲಿಲ್ಲ. ಈಗ ಯಾರಾದರೂ ರಾಜ್ಕುಮಾರ್ ಮಿಸ್ಯೂಸ್ ಮಾಡಿದಾಗ ಅವರು ಅದನ್ನ ಬೈಯೋರು, ಸ್ವಲ್ಪ ಅದು ಗ್ರಾಮ್ಯ ಭಾಷೆಯಲ್ಲೇ ಬೈತಿದ್ರೇನೋ. ಆದರೆ ಅವ್ರು ಬಂದಿದ್ದು ಸಾಲಿಗ್ರಾಮ ಇದರಲ್ಲಿ. ಬಟ್ ಕಟ್ನಿಟ್ಟಾಗಿರೋರು, ಸಿಟ್ಕೊಳ್ಳೋರು ಅದೆಲ್ಲ ಐತೆ. ಪಾರ್ವತಮ್ಮವ್ರು ಹಾಗೆ ಬೈದ್ಬಿಟ್ರು ಅಂದರೆ ತಪ್ಪು ಮಾಡಿದ್ರೆ ಎಂಥವ್ರನ್ನೂ ಬಿಡ್ತಿರ್ಲಿಲ್ಲ ಅವರು. ಆಮೇಲೆ ಯಾವುದೇ ಮಟ್ಟ ಇರಲಿ, ಯಾರೇ ಆಗಲಿ ಹಂಗೆ ಸ್ವಲ್ಪ ಇಂಡಸ್ಟ್ರಿ ಶಿಸ್ತು ಇತ್ತು. ಯಾರಾದರೂ ಸ್ವಲ್ಪ ದಾರಿ ತಪ್ಪಿದ್ರೆ ಎಲ್ಲ ಪಾರ್ವತಮ್ಮವರೇ ಸರಿಪಡಿಸ್ತಾ ಇದ್ದಿದ್ದು. ಅಲ್ಲ, ಅದು ಇಂಡಸ್ಟ್ರಿನಲ್ಲಿ ಅವರು ಹುಷಾರಾಗಿರ್ಲೇಬೇಕಲ್ಲ. ಹೌದು, ಎಚ್ಚರವಾಗಿರ್ಲೇಬೇಕು. ಆದರೆ ಅಭಿಮಾನಿಗಳ ವಿಷಯದಲ್ಲಿ ಪಾರ್ವತಮ್ಮನವರು ಯಾವುದೇ ಒಂದು ಸ್ಟ್ರಿಕ್ಟ್ ಇರಲಿಲ್ಲ ಅನ್ನೋದಕ್ಕೆ ನೀವೇ ಸಾಕು. ಹೌದು, ಬೇರೆ ಯಾರು ಬೇಕಿಲ್ಲ. ಇಲ್ಲ, ಅಲ್ಲಿ ಎರಡು ಥರ ಇದೆ. ತೀರಾ ಏನು ಕಾಟ ಕೊಡೋ ಥರ ಆದರೆ ವೇಳೆ ಗೊತ್ತಿಲ್ಲದೆ ಅಭಿಮಾನಿಗಳಾಗಿರೋ ಪಾಪ ಅವ್ರಿಗೆ ಗೊತ್ತಿರಲ್ಲ, ಅಭಿಮಾನಿಗಳಿಗೆ ಪ್ರೀತಿ. ಬಟ್ ಹಂಗೇನ್ಬಿಟ್ಟು ನಾವು ನಮ್ಮ ಜ್ಞಾನ ಬಿಡಬಾರ್ದು. ನಮ್ಮಲ್ಲೂ ಕೂಡ ಒಂದು ಇರಬೇಕು, ನಾವು ತೊಂದರೆ ಮಾಡ್ತೀವ ಏನು ಅಂತ ತಿಳ್ಕೊಬೇಕು. ಸುಮ್ಮನೆ ಕೂಗಾಡೋದು ಅಥವಾ ಇದು ಮಾಡಿದ್ರು ಅದು ಅತಿರೇಕ ಆಗಿಬಿಡುತ್ತೆ. ಆಮೇಲೆ ಅವ್ರಿಗೆ ಯಾವುದು ಕೆಟ್ಟ ಹೆಸರು ಬರಬಾರ್ದು. ಅವ್ರಿಗೇನು ಯಾವುದೇ ನಮ್ಮ ನೋಡಿ, ನಮ್ಮ ನಡೆ, ಅಭಿಮಾನಿಯಾಗಿ ನನ್ನ ನಡೆ ನೋಡಿ ತೀರಾ ಅಭಿಮಾನದಲ್ಲಿ ಅವ್ರಿಗೆ ಯಾವುದೋ ಬೇರೆ ರೀತಿ ಕೆಟ್ಟದ ಹೆಸರು ಬರೋ ಹಾಗೆ ಬೇರೆಯವ್ರು ಯಾರೋ ಮೂರನೇವರು ಟೀಕೆ ಮಾಡೋಕ್ಕೆ ಅವಕಾಶ ಕೊಡಬಾರ್ದು. ಇದನ್ನು ನಾನು ಸ್ವಲ್ಪ ಎಚ್ಚರ ವಹಿಸ್ಕೊತಿದ್ದೆ. ಆಮೇಲೆ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ ಅವ್ರನ್ನ, ಶೂಟಿಂಗ್ ಟೈಮಲ್ಲಿ ಹೋಗ್ತಿರ್ಲಿಲ್ಲ. ಆ ಎಚ್ಚರ ಎಲ್ಲರಿಗೂ ಇದ್ದಿದ್ರೆ ರಾಜ್ಕುಮಾರ್ ಅವ್ರಿಗೆ ಅಪವಾದಗಳೇ ಬರ್ತಿದ್ದ. ಹೌದು, ನಾನು ಅದು ಹೇಳಬೇಕು. ನಮ್ಮ ಇದನ್ನು ನಾವು ತಿಳ್ಕೊಬೇಕು. ನಮ್ಮ ರೋಲ್ ಏನಿದೆ ಅಂದರೆ, ನಮ್ಮ ಏನು ನಾವು ದೇವರಂತ ಪ್ರೀತಿಸ್ತೀವಿ, ಅವ್ರಿಗೆ ಯಾವುದೇ ಕೆಟ್ಟ ಹೆಸರು ಬರ್ದಂಗೆ ಆಗಬಾರ್ದು. ನಮಗೇನೇ ಅಭಿಮಾನ ಅಥವಾ ಇನ್ನೇನೋ ಯಾರೊಬ್ರು ನಮಗೆ ತೊಂದರೆ ಮಾಡಿರ್ಬೋದು ಅಥವಾ ರಾಜ್ಕುಮಾರ್ಗೆ ಟೀಕೆ ಮಾಡಿರ್ಬೋದು, ಆದರೆ ನಾವು ಅದನ್ನು ನಮ್ಮ ಸಹನೆ ಮೀರಿ ಅದರಂಗೆ ಮಾಡಿಬಿಟ್ರೆ ನಾವು ಅವ್ರ ಥರನೇ ಆಗ್ಬಿಡ್ತೀವಿ. ಅದು ಅದನ್ನು ಇವ್ರು ಗಮನಿಸಿದ್ರು ನನ್ನ ನಡವಳಿಕೆ ಇದರಲ್ಲೆಲ್ಲ. ಅದಕ್ಕೆ ನನ್ನ ಅವರು ಹತ್ರ ಅದು ಮುಂದೆ ಕೆಲವು ಘಟನೆಗಳಲ್ಲಿ ನಿಮಗೆ ಇನ್ನೂ ವೇದ್ಯ ಆಗುತ್ತೆ. ಇದು ಬಿಗಿನಿಂಗಲ್ಲಿ ನನಗೂ ಅದ್ರ ಇಳಿಯೋದಾಗಿರಲಿಲ್ಲ. ಏನೋ ಇಷ್ಟಪಟ್ಟಿದ್ದಾರೆ, ನನಗೆ ಅದು ಸಿಕ್ಕಿದೆ ಭಾಗ್ಯ, ಹೋಗ್ತಾ ಇದ್ದೀನಿ ಅಂತ. ಪಾರ್ವತಮ್ಮ ಅವರು ಏನಂದರೆ, ಅವರು ಶರ್ಟು, ನಾನು ಕೊಟ್ಟಿದ್ದ ಶರ್ಟು ಬಿಚ್ಚಿ ಇವನು ಯಾರೋ ಅಭಿಮಾನಿ ಅವಾಗ ಇನ್ನೂ ಹುಡುಗ ತಂದು ಕೊಟ್ಟು ಶರ್ಟ್ ಹಾಕೊಂಡ್ರಲ್ಲ ಅಂತ ಅವ್ರಾಗಲೇ ಎಲ್ಲರೂ ಏನು ಹೇಳ್ತಾರೆ, ಪಾರ್ವತಮ್ಮ ರಾಜ್ಕುಮಾರ್ನ ಕಂಟ್ರೋಲ್ ಮಾಡ್ತಿದ್ರು, ಹೆದರಿಸ್ತಿದ್ರು. ಅಣ್ಣವ್ರು ಹೆದರ್ತಿದ್ರು ಪಾರ್ವತಮ್ಮವ್ರಿಗೆ ಅಂತ. ಯಾವ ಒಂದು ಪೈಸನೂ ಹೆದರ್ತಾ ಇರಲಿಲ್ಲ ಅಣ್ಣವರು. ಅಂದರೆ ಪಾರ್ವತಮ್ಮ ಅವರು ಬಿಗಿಯಾಗಿದ್ದರು, ಬಟ್ ಅವರ ಅಣ್ಣವ್ರಿಗೆ ಯಾವುದೇ ರೀತಿ ಕಂಟ್ರೋಲ್ ಆಗಲಿ ಹಿಂಗೆ ಅಂತಿಲ್ಲ. ಅದು ಮುಂದಿನ 2 ಘಟನೆಗಳು ನಿಮಗೆ ಎದ್ದು ತೋರಿಸುತ್ತದು, ಆಯ್ತಾ. ನಾನೇ ಅದಕ್ಕೆ ಸಾಕ್ಷಿ. ಇಲ್ಲಿ ನೋಡಿ, ಶರ್ಟ್ ಬಿಚ್ಚಿದ್ರು, ಸಣ್ಣ ಘಟನೆ. ಪಾರ್ವತಮ್ಮ ಅವರು ಏನೋ ಅದಕ್ಕೇನು ಅಬ್ಜೆಕ್ಷನ್ ತಗೊಂಡ್ಲಿಲ್ಲ. ಆಮೇಲೆ ನಾನು ಕರೆದು ಹೇಳ್ಬೋದಿತ್ತು, ಅವ್ರು ಏನೂ ಹೇಳಲಿಲ್ಲ. ಅದು ನಂತರ ಇದನ್ನು 3 ಸರಿ ಕೊಡ್ತೀನಿ ಶರ್ಟ್. ಅವ್ರು ಪ್ರತಿ ಸಲ ಪಾರ್ವತಮ್ಮ ಏನೋ ಅಂತ ಏನು ಹಿಂಗೆ ಮಾಡಬೇಡ, ನನ್ನ ಹೆಂಡತಿ ಪ್ರೀತಿಯಿಂದ ಕೊಡೋ ಶರ್ಟ್ನ ಬಿತ್ತಾ ಇದ್ದಾರೆ ನೋಡಪ್ಪ, ಇನ್ಯಾವುದೋ ದಿವಸ ಪರವಾಗಿಲ್ಲ, ಹುಟ್ಟದಬ್ಬ ದಿವಸ ಅಂತ ಅವ್ರಿಗೆ ಅದು ಮುಖ್ಯ ಅಲ್ವಾ. ಅವಾಗೇನು ಅವ್ರೇನು ಪಾರ್ವತಮ್ಮ ಚಿನ್ನದ ಸರ ಏನೋ ಮಾಡೋದು, ಗಂಡಂಗೆ ಕಾರು, ಇವಾಗೆಲ್ಲ ಕಾರ್ ಪ್ರೆಸೆಂಟ್ ಮಾಡ್ತಾರೆ, ಇನ್ನೇನೋ ಲಕ್ಷದ ಕೋಟಿದು ಏನೋ ಪ್ರೆಸೆಂಟ್ ಮಾಡ್ತಾರೆ. ಪಾರ್ವತಮ್ಮರು ಏನೋ ಒಂದು ಶರ್ಟು, ಒಂದು ಬಟ್ಟೆ ತರ್ಬೋದು ಅವಾಗ, ಆ ಥರ ಒಂದು ಪ್ರೀತಿ ಅಷ್ಟೇ ಅವ್ರದ್ದು. ಅದನ್ನು ನಾನು ಕಸಿತಾ ಇದ್ದೀನಲ್ಲ ಅಂತ ನನಗೆ ಆಮೇಲೆ ರಿಯಲೈಸ್ ಆಗುತ್ತೆ. 3ನೇ ಶರ್ಟ್ ಕೊಟ್ಟಾಗ ರಿಯಲೈಸ್ ಆಗುತ್ತೆ ಅದು. ನಾನೇ ಆಮೇಲೆ ನಿಲ್ಲಿಸ್ಬಿಡ್ತೀನಿ, 3 ಶರ್ಟ್ ಕೊಟ್ಟು ನಿಲ್ಲಿಸ್ತೀನಿ. ಅಂದರೆ ಪಾರ್ವತಮ್ಮ ಅವರು ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ. ನೀವೇ ಅನ್ಕೋತೀರ. ಅಣ್ಣವರು ಪಾರ್ವತಮ್ಮವ್ರಿಗೆ ಹೆದರ್ಕೊಂಡು ಆ ಶರ್ಟ್ ಬದಲಿಸದೆ ಇರಲಿಲ್ಲ. ಕೊಡಿ ಅಂತ ಬಿಟ್ಟು ಹಾಕ್ಕೊಂಡ್ರು, ಅದಕ್ಕೆ ಅವ್ರದ್ದು ಅಡ್ಡಿ ಇಲ್ಲ, ಇವ್ರದ್ದು ಅಡ್ಡಿ ಇಲ್ಲ. ಅದು ಇಬ್ಬರದು ಅದು ಒಂದು ಸ್ವತಂತ್ರ ಭಾವ ತೋರಿಸುತ್ತೆ.
ಆಮೇಲೆ ಎರಡನೇ ಸರಿ ಶರ್ಟ್ ಅದನ್ನು ನಾನು ನೋಡ್ತೀನಿ, ಅಣ್ಣವರು ತುಂಬ ಇಷ್ಟಪಟ್ಟರು ಅಂತ. ಆಮೇಲೆ ನಿನಗೆ ಶರ್ಟ್ ಭಾಳ ಇಷ್ಟಪಟ್ಟರು ಕಣೋ, ಆಮೇಲೆ ಹಾಕೋತಾ ಇರ್ತಾರೆ ಅಂತ ಹೇಳಿರ್ತಾರೆ. ಬಟ್ ನಾನು ಎಲ್ಲೂ ನೋಡಿರಲ್ಲ ಅದು. ಈಗ ನೋಡ್ತಾ ಇದ್ದೀನಿ, ಯಾವುದೋ ಕೆಲವರು ಮನೇಲಾಗೋ ಫಂಕ್ಷನ್ ಅವ್ರ ಫ್ಯಾಮಿಲಿಯವರು ಕೆಲವು ಯೂಟ್ಯೂಬಲ್ಲೋ ಇದರಲ್ಲಿ ಅವರು ಯಾವುದೋ ಮನೆ ಕಾರ್ಯ, ಅದು ಯಾವುದೋ ಒಂದು ಚೆನ್ನೈಲಿ ಮಾಡೋ ಕಾರ್ಯ ನೋಡಿದ್ರೆ ಅದೇ ಶರ್ಟ್ ಹಾಕೊಂಡಿದ್ದಾರೆ. ಇನ್ನೊಂದು ಯಾವುದೋ ನೋಡ್ತೀನಿ ಅದರಲ್ಲೂ ಇದೇ ಶರ್ಟ್ ಹಾಕೊಂಡಿದ್ದಾರೆ ಅಂತ. ಈಗ ಒಂದು 5-6-3-4 ವರ್ಷದಲ್ಲಿ ನೋಡಿದೆ. ಸೊ ಖುಷಿ ಆಯ್ತು, ಇವ್ರು ಹೇಳೋರು ಶರ್ಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಏನಾಯ್ತು ಅಂದರೆ ಎರಡನೇ ಸರಿ ಬರ್ತ್ಡೇಗೆ ವಸಂತಗೀತ ಟೈಮ್ ಅದು ಮೈಸೂರಲ್ಲಿ ಮುಹೂರ್ತ, ಬಲಮುರಿ ಕ್ಷೇತ್ರ, ಮೈಸೂರಿಂದ ಹೊರಗಡೆ. ಅದು ಹಾಡಿನ ಸೀಕ್ವೆನ್ಸು ಒಂದು ಮುಹೂರ್ತ ಪ್ಲಸ್ ಇದು ಅಂತ ಭಗವಾನ್ ಅವಾಗ ಪ್ಲ್ಯಾನ್ ಮಾಡಿರ್ತಾರೆ. ಸರಿ, ನಾನು ಬಲಮುರಿಲಿದೆ, ಬರ್ತ್ಡೇ ಎಲ್ಲಿ ಅಂತ ಕೇಳ್ತೀನಿ. ಮೈಸೂರಲ್ಲಿ ಅಲ್ಲೇ ಬಂದ್ಬಿಡಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಸುಜಾತಾ ಹೋಟೆಲ್ ಉಳ್ಕೋತಾ ಇದ್ರು ರಾಜ್ಕುಮಾರ್ ಅವರು. ಅಲ್ಲಿ ಹಿಂದಿನ ದಿವಸ ಹೋಗಿರ್ತೀನಿ, ನಾಳೆ ಶೂಟಿಂಗ್ ಇಲ್ಲಿ ಮುಹೂರ್ತ ಅಂತ. ಯೂಶಲಿ ಮುಹೂರ್ತಕ್ಕೆ ನಾನು ಬೆಂಗಳೂರಲ್ಲಿದ್ದರೆ ಹೋಗ್ತಿದ್ದೆ, ನಂಗೆ ಹೇಳೋರು ಹೋಗ್ತಿದ್ದೆ. ಸರಿ, ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ಅಲ್ಲೇ ಶರ್ಟ್ ಹೊಲಿಸ್ದೆ. ಇನ್ನೊಂದು ಥರ ಸಣ್ಣದು ಸ್ಮಾಲ್ ಚೆಕ್ಸು, ಬ್ಲೂ ಕಲರು. ನನಗೆ ಬ್ಲೂ ಅಂದರೆ ಇಷ್ಟ ಅಂದ್ಬಿಟ್ಟು ಅವ್ರಿಗೂ ಇಷ್ಟ, ಹಿಂದೆನೂ ಇಷ್ಟಪಟ್ಟಿದ್ರು ಅವರು. ಸರಿ, ಅದು ಡಾರ್ಕ್ ಬ್ಲೂ, ಇದು ಲೈಟ್ ಬ್ಲೂ ಹಾಕ್ಕೊಂಡು ಸರಿ ತೊಗೊಂಡು ಹೋದೆ, ಅಣ್ಣವ್ರಿಗೆ ಕೊಟ್ಟೆ. ಇದು ನಾನು ನನ್ನ ಶರ್ಟ್ ಹಾಕೊಂಡಿರಲಿಲ್ಲ. ಯಾಕೆ ಸುಮ್ಮನೆ ಅದೊಂಥರ ಏನೋ ಇವ್ರ ಶರ್ಟ್ ಫೋಟೋಗೆ ಮಾಡ್ತಾನೆ ಅಂತ ಅನ್ಕೋಬಾರ್ದು. ಯಾಕಪ್ಪ ಅಂದ್ರೆ ನಾನು ಬೇರೆ ಶರ್ಟ್ ಹಾಕೊಂಡೋಗಿದ್ದೆ. ಇವ್ರಿಗೆ ಅದು ಶರ್ಟ್ ತೊಗೊಂಡು ಕೊಟ್ಟೆ. ಎಲ್ಲ ಚೆನ್ನಾಗಿದೆ ರೀ ತುಂಬ ಇದನ್ನು ಅಂದ್ಬಿಟ್ಟು ತಿರ್ಗಾ ಬಿಚ್ಚಿ ಹಾಕ್ಕೊಂಡ್ರು ಮುಹೂರ್ತದಲ್ಲಿ. ಮುಹೂರ್ತ ಮುಗಿಸ್ಕೊಂಡು ಸ್ವಲ್ಪ ಕಾಫಿ ಟೀ ಇದಕ್ಕೆಲ್ಲ ಇದಾಯಿತು. ಶರ್ಟ್ ಹಾಕ್ಕೊಂಡು ಖುಷಿಪಟ್ಟರು, ಚೆನ್ನಾಗಿದೆ ರೀ ಅಂತ. ಆಮೇಲೆ ನಾನು ಮುಹೂರ್ತ ಆಯಿತು, ತಿಂಡಿ ತಿನ್ಕೊಂಡು ನಾವು ಒಂದೆರಡು ಶಾರ್ಟ್ ನೋಟ್ ಹೋಗೋದು ನಾನು ಅಂತ ನಾನಿದ್ದೆ. ನಾನು ಪಾರ್ವತಮ್ಮ ಈ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅಲ್ಲೇ ಬಲಮುರಿ. ಆಮೇಲೆ ಭಗವಾನು ಮತ್ತು ರಾಜ್ಕುಮಾರ್ ಅಣ್ಣವರು, ನನಗೆ ಯಾರೋ ಮೊನ್ನೆ ಅಭಿಮಾನಿ, ಏನು ಸರ್ ನೀವು ರಾಜ್ಕುಮಾರ್ ಅಂತೀರಾ, ನೀವು ಅಣ್ಣವ್ರು ಅನ್ಬೇಕು ಅಂದರು. ಆಗೆಲ್ಲ ನಾವು ರಾಜ್ಕುಮಾರ್ ಅಂತಲೇ ರಾಜ್ಕುಮಾರ್ ಅಣ್ಣ ಹಂಗೆ. ಅವಾಗ ಅಣ್ಣವರು ಇನ್ನೂ ನಾವು ಹುಡುಗರಾಗಿದ್ದಾಗ ಯೌವನದಲ್ಲಿ ಏಕವಚನದಲ್ಲೂ ಮಾತಾಡ್ತಿದ್ರು. ಅಂದ್ರೆ ನಮ್ಮ ಅಣ್ಣನ ಹೇಗೆ ಮಾತಾಡಿಸ್ತೀವೋ ಹಾಗೆ ನಮ್ಮ ಮನೆಯವರು ಅಷ್ಟೇ ಹೊರತು ಅವ್ರ ಮೇಲೆ ಅಗೌರವ ಅಲ್ಲ, ಅದೇ ಪ್ರೀತಿ ಅಷ್ಟೇ. ನಾನು ಏಕವಚನ ಇಲ್ಲ. ಯಾವುದೋ ಇಂಟರ್ವ್ಯೂಲಿಂಗೆ ರಾಜ್ಕುಮಾರ್ ಅಂತ ಹಿಂಗೆ ಹೇಳಿದ್ದನ್ನ ಕೇಳಿ ಯಾರೊಬ್ರು ಫೋನ್ ಮಾಡಿದ್ರು, ಪಾಪ ಅಭಿಮಾನಿನೇ, ನೀವು ಎಲ್ಲ ಸರಿ, ನಿಮ್ಮ ಬಗ್ಗೆ ಪ್ರೀತಿ ಇದೆ, ನೀವು ಅಣ್ಣವ್ರು ಅನ್ಬೇಕು, ನೀವು ಹೆಸರಿಡ್ದು ರಾಜ್ಕುಮಾರ್ ಅಂತ. ಆಯಿತು, ಬಟ್ ತಿಳ್ಕೊಳ್ಳಿ, ಆಗೆಲ್ಲ ಅದು ನಾನು ಮಾತಾಡ್ತಾ ಇರೋದು 70ನೇ ಇಸ್ವಿದ ಕಥೆನಪ್ಪ ಇದು. ಆಮೇಲೆ ಇನ್ನೊಂದು ರಾಜ್ಕುಮಾರ್ ಅಂತ ಯಾಕೆ ಹೇಳಂಗಾದ್ರೆ, ಕೆಲವು ಪ್ರಿಂಟ್ ಮೀಡಿಯಾದಲ್ಲಿ ಅಣ್ಣವರು ಅಂದರೆ ಅಲ್ಲಿ ಇಂಗ್ಲೀಷ್. ಆಮೇಲೆ ನನ್ನ ಸ್ನೇಹಿತರು ಡೈರಿ ಇಂಡಸ್ಟ್ರಿ ಅಲ್ವಾ, ನಾನು ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಾ ಇರ್ತೀನಿ. ಕೆಲವರು ನಾರ್ತ್ ಇಂಡಿಯಾ ಡೈರಿ ಆಲ್ ಓವರ್ ಇಂಡಿಯಾ ಇದೆ ಅಲ್ವಾ, ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ರಾಜ್ಕುಮಾರ್ ಅಂದರೆ ಇಷ್ಟ. ಕೆಲವರು ನನ್ನ ಅಸೋಸಿಯೇಷನ್ ಗೊತ್ತಿರೋರು. ಸೊ ಅಲ್ಲಿ ಅವ್ರಿಗೆ ಗೊತ್ತಾಗಬೇಕು ಅಂದ್ರೆ ರಾಜ್ಕುಮಾರ್ ಅಂತಲೇ ಹೇಳಬೇಕು. ಸೊ ಅದು ಕೆಲವು ಅನಿವಾರ್ಯ. ಹೌದು. ಸೊ ಓಕೆ, ಕಮಿಂಗ್ ಟು ದಿಸ್, ಅಣ್ಣವರು ಮತ್ತು ಇವರು ಭಗವಾನ್ ಬರ್ತಾರೆ. ಬಂದು ನನ್ನ ಹತ್ರ ಬಂದು ಶರ್ಟ್ ಹಿಡ್ಕೊ ಬರ್ತಾರೆ. ಇದನ್ನು ಅಣ್ಣವ್ರು ಬೇರೆ ಶರ್ಟ್ ಹಾಕ್ಕೊಂಡಿರ್ತಾರೆ ಇದಕ್ಕೆ ಸಾಂಗಿಗೆ. ಅಲ್ಲೇನೋ ಭಗವಾನ್ ಅವರು ಮಾತಾಡ್ತಾರೆ. ಅಣ್ಣವರು, ಪ್ರೇಮ್ ಈ ಶರ್ಟು ಇದು ಈ ಸಾಂಗಿಗೆ ಯೂಸ್ ಮಾಡೋಣ ಅಂತ ನಮ್ಮ ಭಗವಾನ್ ಐಡಿಯಾ ಕೊಡ್ತಾ ಇದ್ದಾರೆ. ನನಗೂ ಇದು ಸರಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ನೀವು ಪರ್ಮಿಷನ್ ಕೊಡ್ತೀರಾ ಇದು ಹಾಕೊಳ್ಳೋಕ್ಕೆ? ನೀವು ಕೊಟ್ಟರೆ ಶರ್ಟ್ ನನಗೆ ಅಣ್ಣ, ನನಗಿದು ಯೋಚನೆನೇ ಇಲ್ಲ, ಭ್ರಮೇನೂ ಇದೇನಿದೆ, ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಅವ್ರು ಹಾಕೋಬೋದು. ಇನ್ನೊಂದು 2 ಅವರು ದೊಡ್ಡ ಮನುಷ್ಯ, ನಾನು ಯಾರೊಬ್ಬ ಹುಲುಮಾನವ ಅಂತ ಹೇಳ್ತಾರಲ್ಲ, ಒಂದು ಗರಿಕೆ. ಇವರು ದೇವರಾದ್ರೆ ನಾನೊಬ್ಬ ಗರಿಕೆ. ಇದು ನಾನು ಕೇಳಬೇಕಾ? ನಾನು ಯಾಕೆ ಪರ್ಮಿಷನ್ ಅಂತ, ಅದು ದೊಡ್ಡ ಮಾತು, ಪರ್ಮಿಷನ್ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ 5-6 ಜನ ಇದ್ದಾರೆ, ಪಾರ್ವತಮ್ಮವರು ಮತ್ತು ಇನ್ಯಾರೋ ಇದ್ದರು, ಜರ್ನಲಿಸ್ಟ್ ಯಾರೋ ಇದ್ರು, ಒಟ್ಟಿನಲ್ಲಿ ಬಳಗದವ್ರು ಇದ್ರು, ಯಾರು ಕೆಲವು ಸೆಟ್ನವರು ಎಲ್ಲರಿದ್ರಿಗೂ ಹಿಂಗೆ ಈ ಕಡೆ ಬನ್ನಿ ಅಂತ ಕರೀಲಿಲ್ಲ. ಓಪನ್ ಆಗಿ ಇದು ಪರ್ಮಿಷನ್ ಕೊಡ್ತೀರಾ ಹಾಕಲಿಕ್ಕೆ, ಸಾಂಗಿಗೆ ಬಳಸೋಕ್ಕೆ ಅಂತ. ಅಣ್ಣ ಇದು ನಿಮಗೆ ಕೊಟ್ಟಿರೋದು, ಯಾಕಣ್ಣ ಈ ಥರ, ನನಗೆ ಖುಷಿ ಅಲ್ವಾ ಇದು ಅಂತ ಹಿಂಗೆ ಹೇಳ್ತೀನಿ. ನಾನೊಂಥರ ಇಳಿದೋಗ್ಬಿಡ್ತೀನಿ ನಾನು. ಏನಪ್ಪ ಈ ಮನುಷ್ಯ ಇಷ್ಟು ಎಂಥ ದೊಡ್ಡ ವ್ಯಕ್ತಿ ಅಂದರೆ. ಆಮೇಲೆ ಅವರು ಹೇಳೋದು ನೋಡಿ, ನೀವು ಕೊಟ್ಟಿರೋದು ರಾಜ್ಕುಮಾರ್ ನನಗೆ, ಅಣ್ಣ ನೀವೇನೋ ಪ್ರೀತಿ ಕೊಟ್ಟಿದ್ದೀರಾ, ಸ್ವಂತಕ್ಕೆ ಕೊಟ್ಟಿರೋದು, ಸಿನಿಮಾ ಯೂಸ್ ಮಾಡೋಕ್ಕಲ್ಲ. ಅದಕ್ಕೆ ನೋಡಿ ಪ್ರಾಪರ್ಟಿ ಸೆಟ್ ಅಂತ ಇದೆ, ಅದಕ್ಕೆ ಪ್ರೊಡ್ಯೂಸರ್ ದುಡ್ಡು, ಪ್ರೊಡ್ಯೂಸರ್ ಸಿನಿಮಾ ಇದು, ಅದು ಯಾರೇ ಆಗಲಿ ಪ್ರೊಡ್ಯೂಸರು, ಅವರ ಬಟ್ಟೆ ನಾನು ಯೂಸ್ ಮಾಡಬೇಕು. ನೀವು ವೈಯಕ್ತಿಕವಾಗಿ ನನಗೆ ಕೊಟ್ಟಿದ್ದನ್ನು ನಾನು ಯೂಸ್ ಮಾಡೋದಕ್ಕೆ ನಿಮ್ಮ ಅನುಮತಿ ಅಗತ್ಯ ಅಂತ ಹಿಂಗೆ ಇಷ್ಟೆಲ್ಲ ಒಬ್ಬ ಹುಡುಗನಿಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ನಾನು ನಾಚಿ ನೀರಾಗ್ಬಿಡ್ತೀನಿ. ಇಲ್ಲಣ್ಣ ದಯವಿಟ್ಟು ನನಗೆ ಅದು ನೀವು ಹಾಕಿದ್ರೆ ನನಗೆ ಇನ್ನೂ ಖುಷಿ, ಎಷ್ಟೋ ಇದಿದೆ, ನನಗೆ ಸಂತೋಷ ಅಂತ ಹೇಳಿ. ನನಗೆ ಏನಪ್ಪ ಅದು ಮೌಲ್ಯ
ಈಗ ಬರ್ತಾ ಅರ್ಥ ಆಗ್ತದೆ ಅವ್ರ ವ್ಯಕ್ತಿ ಎಲ್ಲ ಬೇರೆ ಬೇರೆ ಇದೆಲ್ಲ ನೋಡಿದಾಗ ಅವರೊಬ್ಬ ಸಣ್ಣ ಮನುಷ್ಯ, ನಾನೊಬ್ಬ ಸಣ್ಣ ಹುಡುಗನಿಗೆ ಅವರು ಇಷ್ಟೊಂದು ಮಟ್ಟ ಒಂದು ಸಣ್ಣ ವಿಚಾರ ಅವ್ರು ಹಾಕೊಂಡಿದ್ರೆ ಏನಿದೇನು ಬೇರೆ ಏನು ಕಾರ ಅಥವಾ ಇನ್ನೇನು ಮನೇನ ಏನಾದ್ರು ಯೂಸ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಒಂದು ಶರ್ಟ್, ಒಂದು ಎಕಸಿದ ಒಂದು ಶರ್ಟ್ಗೆ ಅವ್ರಿಗೆ ಕೊಟ್ಟರೆ ಶರ್ಟ್ನ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾರೆ ಅಂತ ಹೇಳ್ತೀನಿ. ಅಲ್ಲಿ ಪಾರ್ವತಮ್ಮವರು ಇಲ್ಲ ಕಣೋ ಅವ್ರು ಹಂಗೆ ಕಣೋ ಅವರು ಭಾಳ ಇದು ಅಂತ ಹೇಳ್ತಾರೆ. ಇನ್ನೊಂದು 3ನೇ ಸರಿ ಒಂದು ಅದು ಹಾಡು ಚೆನ್ನಾಗಿದೆ, ಅದು ಪತ್ರಿಕೆಯಲ್ಲೂ ಲೇಖನ ಬಂದಿದೆ, ಅದು ಬ್ಲೂ ಶರ್ಟ್ ಚೆನ್ನಾಗಿದೆ, ಅದು ಸೈಕಲ್ ಸಾಂಗ್ ನಾವು ತೋರಿಸ್ತಾ ಅದೇ ಅದೊಂದು. ಎರಡನೇದು ಒಂದು ರೀತಿ ಇತಿಹಾಸದ ಭಾಗ ಆಗೋದು. ಒಂದು ಶರ್ಟ್ ಉದಯವಾಣಿ ಮತ್ತೆ ರೂಪದಾರ ಅದು ಲೇಖನ ಬಂದಿದೆ, ಮಣಿಕಾಂತ್ ಅವ್ರಿಗೆ ಧನ್ಯವಾದ ಹೇಳ್ಬೇಕು ನಾನು. ಇನ್ನೊಂದೇನಂದ್ರೆ ಅದಾದ್ಮೇಲೆ ಇನ್ನೊಂದು ಶರ್ಟ್, ಸಿಲ್ಕ್ ಶರ್ಟ್ ಪ್ರಿಂಟ್ಸೇ, ಅದನ್ನು ಹಾಕೊಂಡು ಆಮೇಲೆ ನೋಡ್ತೀನಿ ಅವಾಗಲೂ ಸಿಲ್ಕ್ ಶರ್ಟ್ ವೈಟ್ ಹಾಕೊಂಡಿರ್ತಾರೆ ಮನೆಯಲ್ಲಿ. ಆಮೇಲೆ ಇನ್ನು ಪಾರ್ವತಮ್ಮವರು ಏನೂ ಹೇಳಲ್ಲ, ಆದ್ರೂ ಅಷ್ಟರಲ್ಲಿ ನಾನು ಮದುವೆ ಆಗಿರ್ತೀನಿ. ನನ್ನ ಹೆಂಡತಿ ಬರ್ತಾರೆ, ಅವಳು ಹೇಳ್ತಾಳೆ ಅಲ್ಲ ಹುಟ್ಟಿದಬ್ಬ ನೀವು ಅವ್ರ ಮನೆಯವ್ರು ಕೊಡೋದನ್ನ ನೀವು ಕೊಟ್ಟರೆ ಅವ್ರ ಮನಸ್ಸು ಮಹಿಳೆ ಒಂದು ಆಸೆ ಇರುತ್ತೆ, ಗಂಡ ಅಂತ ಇರುತ್ತಲ್ವ, ಹೇಳ್ಬಿಟ್ಟು ಇದೆಲ್ಲ ಅಷ್ಟೊಂದು ನಿಲ್ಲಿಸ್ಬಿಡ್ತಾರೆ, ಅದು ನಿಲ್ಲಿಸ್ಬಿಡ್ತಾರೆ. ಈ ಟೈಮಲ್ಲಿ ಬೆಂಗಳೂರಿಗೆ ಬರ್ತಾರೆ, ಅಣ್ಣವರು ಬೆಂಗಳೂರಿಗೆ ಬಂದಿರ್ತಾರೆ ಈಗ. ಅವರ ಶೂಟಿಂಗ್ ಎಲ್ಲ ಇದು ಅವ್ರ ಮನೆ ಸದಾಶಿವನಗರದ ಮನೆ ಇದು ಬರ್ತ್ಡೇ ಈಗ ಆದಾಗ, ಈಗ ಬೆಂಗಳೂರಿನಲ್ಲಿ ಬರ್ತ್ಡೇಗಳು ಆಗುತ್ತೆ ಇವಾಗ. ಆಗ ನಾನು ಫಸ್ಟ್ ನಾನೇ ಬೆಳಗ್ಗೆ 7:30 8ಕ್ಕೆ ಹೋಗಿಬಿಟ್ರೆ ಅವರು ಯೋಗ ಎಲ್ಲ ಮಾಡ್ತಾರೆ. ಅವರು ಯಾವುದೇ ಏನೇ ಇದ್ದರೂ ಯೋಗ ಎಲ್ಲ ಮಾಡಿ ಸ್ನಾನ ಮಾಡಿ 8:30 9 ಗಂಟೆಗೆ ಪೂಜೆ ಮಾಡಿ ಬರ್ತಾರೆ. ನಾನೊಬ್ಬ ಒಳಗಡೆ ಆ ದೇವ್ರ ಮನೆ ಹತ್ರ ಹಾಲಲ್ಲಿ ಇರ್ತೀನಿ, ಅಣ್ಣವ್ರ ಮನೆ ನೋಡಿದ್ರೆ ಅಲ್ಲಿ ಒಳಗಡೆ ಹಾಲ್ನಲ್ಲಿ ಇರ್ತೀನಿ. ಸರಿ, ನನ್ನೇನಂದರೆ ನಾನು ಫಸ್ಟ್ ಹಾರ ನಾನೇ ಹಾಕಬೇಕು, ಮಲ್ಲಿಗೆ ಹಾರ ತೊಗೊಂಡೋಗಿರ್ತೀನಿ, ಸ್ವೀಟ್ ತೊಗೊಂಡೋಗಿರ್ತೀನಿ. ಸರಿ, ಫಸ್ಟ್ ಹಾರ ಹಾಕಿ ಅದು ಪೂಜೆಯಿಂದ ಅವರು ದೇವ್ರ ಮನೆಯಿಂದ ಬಂದರೆ ಫಸ್ಟು ಇದು ನಾವು ಪಾರ್ವತಮ್ಮನ ಹಾಕಪ್ಪ ನಿಂದೆ ಫಸ್ಟು ಹಾರ, ಅದು ಅಮ್ಮ ರೇ ಪಾಪ ಅವ್ರು ಯಾವತ್ತೂ ಅಡ್ಡ ಮಾಡಲ್ಲ. ಹಾರ ಹಾಕಿ ಆಮೇಲೆ ನನ್ನ ಮಗ ಜೊತೆಲಿ ನನ್ನ ಮಗ ಬರ್ತಾ ಇರ್ತಾನೆ. ಸೊ ಅದು ಒಂದು ಅಪೂರ್ವ ಬರ್ತ್ಡೇ ವಿಚಾರ ಬಂದರೆ ಹೀಗೆ ನಾವು ಮಾಡುವಂಥ ಕಾರ್ಯಗಳು. ಯಾವುದೇ ಬರ್ತ್ಡೇ ಕೊನೆವರೆಗೂ ಅವ್ರ ಬರ್ತ್ಡೇ ಜೊತೆಲಿ ಇರ್ತೀನಿ ನಾನು, ಎಲ್ಲಿದ್ದರೂ ಹೋಗಿ ಅಟೆಂಡ್ ಮಾಡ್ತೀನಿ. ಮದುವೆ ಇದು ಒಂದು ಕಾರ್ಯಕ್ರಮ. ಮೇಲೆ ಈಗ ನಮ್ಮ ಡೈರಿಗೆ ಬರ್ತಾರಲ್ಲ, ಡೈರಿಗೆ ಬಂದು ಅದಾಗುತ್ತೆ. ಇನ್ನೊಂದು ಸರಿ ಅವರಿಗೆ ನನ್ನ ಬೇರೆ ಬೇರೆ ಕಡೆ ವರ್ಗಾವಣೆನೂ ಆಗ್ತಿರುತ್ತೆ. ಮೈಸೂರು, ತುಮಕೂರು ಹಿಂಗೆಲ್ಲ ನಾನು ಘಟಕಗಳಿದೆ, ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಡೈರಿ ಯೂನಿಟ್ಸ್ ಇರುತ್ತೆ. ನಾನು ಸೂಪರ್ವೈಸರಿಂದ ಹಂತವಾಗಿ ಈಗ ನಾನು ಜನರಲ್ ಮ್ಯಾನೇಜರ್ ಒಂದು ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ ಘಟಕ ಅಂತ ಒಂದು ಬೆಂಗಳೂರಿನಲ್ಲೇ KMF ಬೆಂಗಳೂರು ಡೈರಿ ಹಿಂದ್ಗಡೆ. ಬೆಂಗಳೂರು ಡೈರಿ ನೀವೇನು ರೋಡ್ ಸೈಡ್ ಕಾಣ್ತೀರ, ಹೌದು, ಅದು ಬೆಂಗಳೂರು ಮಿಲ್ಕ್ ಯೂನಿಯನ್ ಆಗಿದೆ. ಈಗ ಹಾಲು ಒಕ್ಕೂಟ ಆಗಿದೆ. ಒಕ್ಕೂಟ ಅಂದರೆ ಈಗ ರೈತರ ಒಂದು ಸಂಸ್ಥೆ, ಒಕ್ಕೂಟಗಳು. ಆ ಬೆಂಗಳೂರು ಹಾಲು ಒಕ್ಕೂಟ ಅದನ್ನು ನಿರ್ವಹಣೆ ಮಾಡೋದು ಬೆಂಗಳೂರು ಡೈರಿ. ಮೊದಲು ಸರ್ಕಾರದ ವತಿಯಿಂದ ಇರುತ್ತೆ, ಅದು ಕಾರ್ಪೊರೇಷನ್ ಆಗುತ್ತೆ, KDDC ಅಂತ ಕಾರ್ಪೊರೇಷನ್ ಆಗುತ್ತೆ ಫಸ್ಟ್, ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ 75ರಲ್ಲಿ. ಆಮೇಲೆ ಅದು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಆಗುತ್ತೆ, ದಟ್ ಈಸ್ ಇನ್ 83 84. ಅವಾಗ ಸಿದ್ದರಾಮಯ್ಯ ಅವರು ಫಸ್ಟ್ ಚೇರ್ಮನ್ 85 86ಅಲ್ಲಿ ಅವರು ಮಂತ್ರಿಮಂಡಲ ಆದಾಗ ಸುಮಾರು ಆ ಇಸ್ವಿನಲ್ಲಿ ಅವ್ರು ಚೇರ್ಮನ್ ಆಗ್ತಾರೆ. ಯಾವುದು KMF ಮುಖ್ಯ ಅವರು ನಮ್ಮ ಪಶುಸಂಗೋಪನಾ ಇಲಾಖೆ ಸಚಿವರು, ಅವರೇ ಚೇರ್ಮನ್ನು ಆಗ್ತಾರೆ ಆಗ. ಸೊ ಈ ಸಮಯದಲ್ಲಿ ಬೆಂಗಳೂರು ಡೈರಿನಲ್ಲಿದ್ದಾಗ ನಾನು ಈ ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ ಘಟಕ ಅಂತ ಒಂದು ಬರುತ್ತೆ, ಮೊದಲು ಅದು ಮಿಲ್ಟನ್ ಪ್ರಾಜೆಕ್ಟ್ ಅಂತ, ಸ್ವಲ್ಪ ನಷ್ಟದಲ್ಲಿರುತ್ತೆ. ನನ್ನನ್ನು ಜನರಲ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಆಗಿರುತ್ತೆ, ಜನರಲ್ ಮ್ಯಾನೇಜರ್ ಆಗಿ ಹಾಕಿದ್ದಾರೆ. ಅಲ್ಲಿ ಹಾಕಿದಾಗ ಅದು ನಷ್ಟದಲ್ಲಿದೆ ಅಂದ್ಬಿಟ್ಟು ನಾನು ಹೊಸ ಉತ್ಪನ್ನ ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ನಂದಿನಿ ಫ್ಲೇವರ್ಡ್ ಮಿಲ್ಕ್ ಅಂತ ಒಂದು ಉತ್ಪನ್ನ ಮಾಡ್ತೀನಿ ಅಲ್ಲಿ, ಹಾಲಿನ ಉತ್ಪನ್ನ, ಸುವಾಸಿತ ಹಾಲು. ಈಗ ಅದನ್ನು ಪೆಟ್ ಬಾಟ್ಲ್ಸಲ್ಲಿ ಟೆಟ್ರಾ ಪ್ಯಾಕಲ್ಲೆಲ್ಲ ಮಾಡ್ತಾರೆ. ಅವಾಗ ಗಾಜಿನ ಬಾಟ್ಲು. ನಾನು ಇರೋ ಎಕ್ವಿಪ್ಮೆಂಟಲ್ಲೇ ಒಂದು ಏನು ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ, ನಷ್ಟದಲ್ಲಿರುತ್ತೆ. ಅದನ್ನು ಒಂದು ಟ್ರೈ ಮಾಡಿ ಸ್ವಲ್ಪ ಸರ್ಕಸ್ ಮಾಡಿ ಅದನ್ನು ತಯಾರು ಮಾಡ್ತೀನಿ. 3 ತಿಂಗಳು ಬಾಳಿಕೆ ಬರುತ್ತೆ, ನೋ ಪ್ರಿಸರ್ವೇಟಿವ್, ಸುವಾಸಿತ ಹಾಲು, ಸ್ಟೆರಿಲೈಸ್ಡ್ ಫ್ಲೇವರ್ಡ್ ಮಿಲ್ಕ್ ಅಂತ. ಆ ಹಾಲನ್ನ 120 ಡಿಗ್ರಿ ಹಾಲಿಗೆ ಉಷ್ಣಾಂಶದಲ್ಲಿ ಕಾಯಿಸ್ತೀವಿ, ಅಂದರೆ ಕುದಿಯೋದಕ್ಕಿಂತ ಜಾಸ್ತಿ. ಸೊ ಅದರಲ್ಲಿರೋ ಎಲ್ಲ ಬ್ಯಾಕ್ಟೀರಿಯಾ, ಕೆಟ್ಟ ಇದು ಒಳ್ಳೆಯದು ಎಲ್ಲ ಇದಾಗಿದೆ, ನಿರ್ಮೂಲ ಆಗುತ್ತೆ. ನಿರ್ಮೂಲ ಅಂದರೆ ಅದು ನಿಷ್ಕ್ರಿಯ. ಸೊ ಸ್ಟೆರಿಲೈಸ್ಡ್ ಅಂತ ನೀವೇನು ನೀರು ಸ್ಟೆರಿಲೈಸ್ ಅಂತ ಹೇಳ್ತೀವಿ, ಆ ಥರ ಸ್ಟೆರಿಲೈಸ್ ಆಗುತ್ತೆ. 3 ತಿಂಗಳು ಹಾಗೆ ಇಡ್ಬೋದು, ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ, ಪ್ರಿಸರ್ವೇಟಿವ್ ಹಾಕಿರಲ್ಲ. ಇದನ್ನು ನಾವು ಮಾರ್ಕೆಟಿಂಗ್ ಹೊರಗಡೆ ಮಾಡ್ಬೋದು. ಇದನ್ನು ಈ ಲಾಂಚ್ ಇದು ಮಾಡಿ ಸಕ್ಸಸ್ ಆಗುತ್ತೆ. ಲಾಂಚ್ ಮಾಡಬೇಕಾದ್ರೆ ನನಗೇನಾಗುತ್ತೆ, ಅಣ್ಣವ್ರ ಇಷ್ಟದಲ್ಲೇ ನನಗೆ ಆಪ್ತರಾಗಿರ್ತಾರೆ. ಒಂಥರ ಪ್ರೇಮ ಅಂದರೆ ನನಗೆ ಯಾವಾಗಲೂ ಮನೆಯವರಾಗಲಿ ಅಮ್ಮ ಆಗಲಿ ಒಂದು ವಿಶೇಷವಾದ ಎಂಟ್ರಿ,
ಅದು ಪ್ರೀತಿನೂ ತೋರಿಸ್ತಾ ಇರ್ತಾರೆ ಮನೆಯವನಾಗಿ. ಗೌರವ ಅಂದರೆ ನನಗೇನು VIP ಆ ಥರ ಅಲ್ಲ, ಗೌರವ. ಮನೆಗೆ ಬಂದಾಗ ಊಟ ಜೊತೆಯಲ್ಲಿ ಇದು. ಆಮೇಲೆ ಅವ್ರ ಮನೇದು ಏನಾರಿದ್ರೆ ನಾನು ಏನಾರಿದ್ರೆ ವಿಲ್ ಬಿ ಹ್ಯಾಪಿ ಟು ಅಸೋಸಿಯೇಟ್. ಅವ್ರದ್ದೇನೋ ಯಾವುದೇ ಕಾರ್ಯಕ್ರಮ ಇರಲಿ ನನಗೆ ಫಸ್ಟ್ ಕರೀತಾರೆ. ಆಮೇಲೆ ನಮ್ಮ ಕಾರ್ಯಕ್ರಮ ಇದ್ದರು ನಮ್ಮ ಮನೇಲಿ ಮಗ ಹುಟ್ಟುತ್ತಾನೆ. ಮಗ ಹುಟ್ಟಿದಾಗ ಮೈಸೂರಲ್ಲಿರ್ತೀನಿ, ಬರ್ತಾರೆ. ಮಗನ ನಾಮಕರಣಕ್ಕೆ ಬರ್ತಾರೆ. ಆಮೇಲೆ ಮದುವೆಗೆ ಬಂದಿದ್ದರು. ನನ್ನ ತಂಗಿ ಮದುವೆ ಆಗುತ್ತೆ ಇಲ್ಲೇ ಬೆಂಗಳೂರು ಇದರಲ್ಲಿ ಚೌಲ್ಟ್ರಿ ಭಾಗ್ಯ ಅಂತ, ಅವ್ಳ ಮದುವೆಗೆ ಬರ್ತಾರೆ. ಹೀಗೆ ಆಮೇಲೆ ಎಲ್ಲ ಇದಕ್ಕೂ ಸಮಾರಂಭದ ಜೊತೆ ಇರ್ತೀವಿ. ಸೊ ಇದನ್ನು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇವ್ರಿಗೆ ಬಿಡುಗಡೆ ಮಾಡಿಸ್ಬೇಕು ಅಂತ ಅಣ್ಣವ್ರಿಗೆ ಮನೆಗೆ ಐಡಿಯಾ ಬಂದಿದ್ದು ನನಗೆ ಬರುತ್ತೆ. ನಾನು ಜನರಲ್ ಮ್ಯಾನೇಜರ್, ನಮ್ಮ MD ಬೇರೆ ಇರ್ತಾರೆ. ನಾನು ಒಂದು ಘಟಕದ ಮುಖ್ಯಸ್ಥ, ಪ್ರಧಾನ ವ್ಯವಸ್ಥಾಪಕ, ಜನರಲ್ ಮ್ಯಾನೇಜರ್ ಅಂತ ಹುದ್ದೆ ಹೆಸರು. ನನಗೆ ಇದಿರುತ್ತೆ. ನಮ್ಮ MD ಅವ್ರಿಗೆ ಹೇಳ್ತೀನಿ, ರಾಜ್ಕುಮಾರ್ ಬರ್ತಾರಾ, ಒಪ್ತಾರಾ ಇವೆಲ್ಲ ಕಾರ್ಯಕ್ರಮ? ಅವಾಗೆಲ್ಲ ಸ್ವಲ್ಪ ಕಮ್ಮಿ ಮಾಡೋದವರು, ಜಾಸ್ತಿ ಬರ್ತಾ ಇರಲಿಲ್ಲ. ಮಾಡ್ತಾರ ಅಂತ ಮಾಡಿಸಿ ನಾನು ಕೇಳ್ತೀನಿ ಅಂತ ಹೇಳ್ತಾರೆ. ಅಣ್ಣವ್ರಿಗೆ ಕೇಳ್ತೀನಿ. ಅಣ್ಣವರು ನಾನು ಕೇಳಿದ ತಕ್ಷಣ ಮಾಡ್ತೀನಿ ಅಂತ ಹೇಳ್ತಾರೆ. ಭರತಮ್ಮವ್ರಿಗೆ ಆಶ್ಚರ್ಯ. ಇಬ್ಬರು ಇದ್ದಾಗಲೇ ಕೇಳ್ತೀನಿ ಒಟ್ಟಿಗೆ. ಮಾಡಪ್ಪ ಅವ್ರ ಅಣ್ಣ ಭರತಮ್ಮವ್ರು, ನೀನು ಅಣ್ಣನ ಕೇಳಪ್ಪ, ನಿಂದೇನಿದೆ ಮಾಡು ಅಂತ ಹೇಳ್ತಾರೆ. ಕೇಳು ಮಾಡು ಅಂತಾರೆ. ಅಣ್ಣ ಕೇಳಿದಾಗ ಮಾಡು ಅಂತಾರೆ ಅವರು. ನನಗೆ ಏನಪ್ಪ ಆಯಿತು ಒಪ್ಕೊಂಡ್ರು ಅಂತ ಅದು ಒಂಥರ ಭಾಳ ಖುಷಿ. ನೆಕ್ಸ್ಟು ಹೋದಾಗ ತಾರೀಖೆಲ್ಲ ಫಿಕ್ಸ್ ಮಾಡಿ, ಅಣ್ಣ ಇಲ್ಲಿ ರವೀಂದ್ರ ಕಲಾಕ್ಷೇತ್ರ ಎಲ್ಲ ಮಾಡಬೇಕು ಅಂತಿದ್ದೀನಿ ಅಂತ. ರವೀಂದ್ರ ಕಲಾಕ್ಷೇತ್ರ ಏನು ಫ್ರೀನಾ ಅಂತ? ಇಲ್ಲ, ಬಾಡಿಗೆ ಕೊಡ್ತೀವಿ, ಬಟ್ ಮಾಡ್ತೀವಿ ಏನು ತೊಂದರೆ ಇಲ್ಲ. ಯಾಕ್ರಿ, ನಮ್ಮದೊಂದು ಮ್ಯೂಸಿಕಲ್ ನೈಟ್ ಆಗುತ್ತೆ, ರೈತರ ಸಂಸ್ಥೆ ಯಾಕೆ ಬಾಡಿಗೆ ಕೊಡ್ತೀರಾ? ನಮ್ಮದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಒಂದು ಇದು ನಡೀತಾ ಇದೆ, ಮ್ಯೂಸಿಕಲ್ ನೈಟು. ಮಂಗಳೂರು ನಾರಾಯಣ ಗುರು ಅವರು, ನಾರಾಯಣ ಅಂತ ಅವ್ರು ಏನಿದೆ ಗುರುಗಳು ಒಬ್ಬರು ಸ್ವಾಮಿಗಳು, ಅವರು ರಾಮ ಮಂದಿರ ಮಾಡ್ತಾರೆ. ಇದೇ ಅದು ಈಗ ಮಂಗಳೂರಿಂದೆಲ್ಲ ಹೋಗ್ತಾ ದಾರಿನಲ್ಲಿ ದೊಡ್ಡ ರಾಮ ಮಂದಿರ ಮಾಡ್ತಾರೆ. ಅವರೊಂದು ಅಭಿಯಾನ ಮಾಡಿ ಎಲ್ಲ ಕಡೆ ಪಾದಯಾತ್ರೆ ಮಾಡಿ ಹಣ ಸಂಗ್ರಹ ಮಾಡ್ತಿರ್ತಾರೆ. ಅದಕ್ಕೆ ಸಹಾಯಾರ್ಥ ಮಾಡ್ತೀವಿ ಅಂತ ಹೇಳಿ ಮ್ಯೂಸಿಕಲ್ ನೈಟ್. ಅಣ್ಣ ಅಲ್ಲಿ ಕಾರ್ಯಕ್ರಮ ನಾವು ಹೆಂಗೆ ಮಾಡೋದು ಅಂತ, ನಿಮ್ಗೆ ಯಾಕೆ ಒಂದು ಎಷ್ಟೊತ್ತು ಬೇಕು ಅಂತ, ಒಂದು ಅರ್ಧ ಗಂಟೆ 20 ನಿಮಿಷ ಅಂತ ಹೇಳಿ ಅಲ್ಲೇ ಮಾಡಿ ಬನ್ನಿ. ಅವ್ರಿಗೆ ಹೇಳ್ತೀನಿ, ಅವ್ರು ಪಾಪ ಸ್ವಾಮಿಗಳು ಒಳ್ಳೆಯವರು, ನೀವು ಹಣ ಖರ್ಚು ಎಲ್ಲ ಮಾಡೋಕೆ ಸ್ಟೇಜ್ ಗೀಜ್ ಎಲ್ಲ ಮಾಡಬೇಕು ಬೇಡ, ನೀವು ಮಾಡಿ, ನಿಮ್ಗೆ ಯಾಕೆ ವೆಚ್ಚ, ರೈತರ ಸಂಸ್ಥೆ ಅಂತ ಹೇಳ್ತಾರೆ. ಸರಿ ಅಣ್ಣ ಅಂತ ಹೇಳ್ತೀನಿ. ಆಮೇಲೆ ನಮ್ಮವ್ರಿಗೆ ಹೇಳ್ತೀನಿ, ನಮ್ಮವರು ಅನುಮಾನದೆಲ್ಲ ಒಪ್ಕೋತಾರೆ. ಸರಿ ಪರವಾಗಿಲ್ವಾ, ಮಾಡ್ತಾರ, ಅದೆಲ್ಲ ಇದಾಗಲ್ವಾ ಅಂತ. ಅದು ಮ್ಯೂಸಿಕಲ್ ನೈಟ್ ನಡೀತಾ ಇರುತ್ತೆ, ನಾವು ಹೆಂಗೆ ಬರೋದು? ಅವ್ರು MD ಎಲ್ಲ ಬರಬೇಕಲ್ಲ, ಚೇರ್ಮನ್ ಒಬ್ರು ಇರ್ತಾರೆ, ಬಚ್ಚೇಗೌಡ ಅಂತ ಮಿನಿಸ್ಟರ್ ಅಲ್ಲ, ಇನ್ನೊಬ್ರು ದೇವನಹಳ್ಳಿ ಅವರೊಬ್ರು ಇರ್ತಾರೆ. ಅವರು ನಾವು ಸ್ಟೇಜಲ್ಲಿ ನಾವು ಮಾತಾಡಬೇಕಲ್ಲ ಹೆಂಗೆ ಅಂತ, ಎಲ್ಲದಕ್ಕೂ ಅವಕಾಶ ಇದೆ ಅಂತ ಹೇಳಿ ಆಮೇಲೆ ಕೊಟ್ಟಿದ್ದಾರೆ 20 ನಿಮಿಷ, ಅರ್ಧ ಗಂಟೆ ಮಾಡ್ಬೋದು, ಎಷ್ಟು ಥರ ಮಾಡಿ, ನೀವೇನು ಪರವಾಗಿಲ್ಲ ಮಾಡಿ ಅಂತಾರೆ. ಇವ್ರು ಪಾಪ ಏನು ಕಂಟ್ರೋಲ್ಸ್ ಹೇಳಲ್ಲ, ಇವರು ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾರೆ. ನಮಗೆ ಸರಿ ನಾವು, ಬಟ್ ನಾನು ಏನಂದರೆ ಸಾಕು 20 ನಿಮಿಷಕ್ಕೆ ಅಂತ ನಾನು ರೆಡಿ ಮಾಡಿಕೊಂಡು ಅಲ್ಲಿ ಸ್ಟೇಜ್ಗೆ ಹೋಗ್ತೀವಿ. ಸಮಾರಂಭ ಅಣ್ಣವರು ಅದಕ್ಕೆ ಮೊದಲು ಮನೆಯಲ್ಲಿ ಒಂದು ಸ್ವಲ್ಪ ಇದಾಗ್ತಾರೆ, ರಿಹರ್ಸಲ್ ಫಾರ್ ದಿ ಇದು ಹಾಡುಗಳು, ಕೆಲವು ಹಾಡುಗಳನ್ನ ಮೆಮೊರಿ ಮಾಡ್ತಾ ಇರ್ತಾರೆ. ಇನ್ನೊಬ್ಬರು ನಮ್ಮ ಆರ್ಕೆಸ್ಟ್ರಾದವರು ಎಲ್ಲ ಸೇರ್ಕೊಂಡು ಮನೆಯಲ್ಲಿ. ಅವತ್ತು ನಾನು ಹೋಗಿ ಪಕ್ಕ ಮಾಡ್ಕೊಳ್ಳೋಕ್ಕೆ ಅಂತ ಎಲ್ಲ ಹೋಗ್ತೀನಿ. ಹೋದಾಗ ಅಣ್ಣವ್ರು ಹೇಳ್ತಾರೆ, ಪ್ರೇಮ ಈ ಹಾಡು ಬರುತ್ತಲ್ಲ, ನಮ್ಮ ಹಾಲಿನ ಹೊಳೆಯೋ ಜೇನಿನ ಮಳೆಯೋ ಚಲಿಸುವ ಮೋಡಗಳು, ಅದನ್ನ ಯಾಕೆ ನಾವು ಆ ಹಾಡು ಹೇಳ್ಬೇಕಾದ್ರೆ ಮಾಡೋಣ ಅಂತ. ಅಣ್ಣ ತುಂಬ ಚೆನ್ನಾಗಿರುತ್ತೆ ಮಾಡಿದ್ರೆ, ಬಟ್ ಮಧ್ಯದಲ್ಲೇ ಇಲ್ಲ ಒಂದು ಲೈನ್ ಹೇಳಿ ನಿಲ್ಲಿಸ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಬಿಡಿ ಹಾಡು ಅಂತ. ಭಗವಾನು ಗೊತ್ತಲ್ಲ, ಅವರು ಪಾಪ ಅಣ್ಣ ಮಾಡೋಣ, ಹಂಗೆ ಮಾಡೋಣ ಅಂತ ಹೇಳ್ತಾರೆ. ನನಗೆ ಏನಪ್ಪ ನೋಡಿ, ಎಷ್ಟು ಅವರು ನಮ್ಮ ಬಗ್ಗೆ ಯೋಚನೆ ಮಾಡಬೇಕಾ, ಕಾಟಾಚಾರಕ್ಕೆ ಮಾಡೋದಲ್ಲ, ಅದು ಒಂದು ಪ್ರೀತಿ ವಿಶ್ವಾಸದಲ್ಲಿ ಮಾಡೋದು. ಸರಿ ಅದಾಗುತ್ತೆ. ಅಲ್ಲಿ ಹೋದಾಗ ನಮ್ಮವ್ರನ್ನೆಲ್ಲ ಕರೆದು ಸ್ಟೇಜಿಗೆ ಆ ಹಾಡು ಹೇಳಿ ಈಗ ಅಂತ ಭಗವಾನ್ ಸ್ವಲ್ಪ ಆ್ಯಂಕರಿಂಗ್ ಮಾಡ್ತಾ ಇರ್ತಾರೆ. ಈಗ ನಾವು ಅದೇ ನೋಡಿ, ಹಾಲಿನ ಹೊಳೆ ಇಲ್ಲೂ ಹರಿಯುತ್ತೆ ಅಂತ ಹೇಳಿ ಅವರು ನಮ್ಮ ಫ್ಲೇವರ್ಡ್ ಮಿಲ್ಕ್ ಇದನ್ನು ಸ್ಟೇಜ್ ಮೇಲೆ ಅಣ್ಣವ್ರು ನಿಲ್ಲಿಸಿ ಆಮೇಲೆ ಮಾತು ಹೇಳ್ತಾರೆ. ಅವರು ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವರು ಅಲ್ಲಿ ಕುಡಿದು, ಅವ್ರು ಕುಡಿಯೋದಲ್ಲದೆ ಶಿವಣ್ಣಂಗೆ ಕುಡಿಸಿ, ಅವರೆಲ್ಲ ಹುಡುಗರು ಅವರು ಹೇಳ್ತಾರೆ, ಅವರು ಹಾಡ್ತಾ ಇರ್ತಾರೆ. ಅವರು ಶಿವಣ್ಣಂಗೆ, ರಾಘವೇಂದ್ರ ಎಲ್ಲರಿಗೂ ಅಲ್ಲಿ ಕುಡಿಸಿ, ನಮಗೂ ಕುಡಿಸಿ, ನಮ್ಮ MDಗೆ ಕುಡಿಸಿ, ಉಮೇಶ್ ಅಂತ ನಮ್ಮ MD ಅವರು, IAS ಸಾಹೇಬ್ರು MD ಇರ್ತಾರೆ, ಇವರು ಚೇರ್ಮನ್, ಅವ್ರಿಗೆಲ್ಲ ಹಾಲು ಕುಡಿಸಿ ಮಾತಾಡಿ ಇದೊಂದು ವಿಡಿಯೋ ಆಗುತ್ತೆ. ಬಹಳ ರುಚಿಯಾಗಿದೆ, ಎಲ್ಲರೂ ಉಪಯೋಗಿಸಬಹುದು. ಸರಿ ಫಂಕ್ಷನ್ ಇಷ್ಟು ಮಾಡಿ
ಅವರು ಮಾತಾಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಇದು ಡೈರಿ ಸಂಸ್ಥೆದು ಅಂತೆಲ್ಲ ಹೇಳಿ ರೈತರು ಇದು ಮಾಡ್ತಾರೆ ಅಂತ. ಆಗಿಂದ ಅವ್ರಿಗೆ ಸ್ವಲ್ಪ ರೈತರ ಬಗ್ಗೆ ನನ್ನ ಬ್ರೀಫಿಂಗ್ ಮೊದಲೇನೂ ಗೊತ್ತಿರಲ್ಲ, ಪ್ರೇಮೇನ ಹೇಳ್ತಾರೆ ಮಾಡೋಣ ಹೋಗೋಣ ಅಷ್ಟೇ. ಬಟ್ ಇದು ಬರ್ತಾ ನೋಡ್ತಾ ಇದ್ದಾಗೆ ಪ್ರೇಮಿಂದ ಇದೆಲ್ಲ ಇದೆ ಅಂದರೆ ಹಾಲು ಇದೆಲ್ಲ ಸಂಸ್ಥೆ ಗೊತ್ತು, ರೈತರದೆಲ್ಲ ಬರೋದು. ಯಾಕೆ ನಾನು ಇನ್ನೂ ರೈತರಿಗೆ ನಾನು ಕನೆಕ್ಟ್ ಆಗಿರಲ್ಲ, ನಾನು ಪ್ರೊಡಕ್ಷನ್ ಇದರಲ್ಲಿರ್ತೀನಿ ಮಾರ್ಕೆಟಿಂಗ್. ಸೊ ನಂತರ ನಾನು ಹಾಲಿನ ಇದು ಉತ್ಪಾದಕ ರೈತರ ಕಡೆ ಹೋಗ್ತೀನಿ. ಸೊ ಈ ಫಂಕ್ಷನ್ ಆಗಿ ಅದು ವಿಡಿಯೋನ ಮುಂದೆ ಅಡ್ವರ್ಟೈಸ್ಮೆಂಟ್ಗೆ ಯೂಸ್ ಮಾಡ್ಕೋತೀವಿ, ಅದು ಬೇರೆ ವಿವರಗಳಿದೆ.